ಧಾರವಾಡ ನಗರದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆಶಾಕಿರಣವಾಗುವಂತ ಉಚಿತ ವಿವಾಹ ಸಮಾರಂಭ ನೆರವೇರಿಸಲಾಗಿದೆ. ಬನಶಂಕರಿ ಭವನದ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಚರಂತಿಮಠ್ ಗಾರ್ಡನ್ನಲ್ಲಿರುವ ಬನಶಂಕರಿ ಭವನದಲ್ಲಿ ಸರಳ ಹಾಗೂ ಸಾಂಪ್ರದಾಯಿಕ ರೀತಿಯಲ್ಲಿ ಉಚಿತ ವಿವಾಹ ಸಮಾರಂಭ ಜರುಗಿತು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಧುವರರಿಗೆ ತಾಳಿ, ಕಾಲುಂಗುರ ಹಾಗೂ ಬಟ್ಟೆಗಳನ್ನು ವಿತರಿಸಿ ಮದುವೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಶ್ರೀಮತಿ ವೀಣಾ ಹೊಸಮನಿ, ಆರ್ಥಿಕ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಇಂತಹ ಉಚಿತ ವಿವಾಹ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತವಾಗಿವೆ ಎಂದು, ಸಮಾಜದ ಆರ್ಥಿಕವಾಗಿ ಸ್ಥಿತಿವಂತರಾದವರು ವರ್ಷಕ್ಕೊಮ್ಮೆ ಆದರೂ ಉಚಿತ ವಿವಾಹ ಆಯೋಜಿಸಿದರೆ ಬಡ ಕುಟುಂಬಗಳಿಗೆ ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸಭೆಯ ಅಧ್ಯಕ್ಷತೆ ವಹಿಸಿ ಬನಶಂಕರಿ ಭವನದ ಅಧ್ಯಕ್ಷರಾದ ಶಿವಾನಂದ್ ಲೋಲೆ, ಭವನವು ವರ್ಷಪೂರ್ತಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ, ಶಾಲೆಗಳಿಗೆ ಸೌಲಭ್ಯ, ಆಟೋ ಚಾಲಕರಿಗೆ ಗೃಹ ಉಪಯೋಗಿ ವಸ್ತುಗಳು ವಿತರಣೆ ಹಾಗೂ ಮಹಿಳಾ ಮಂಡಳಿಗಳಿಗೆ ಬನಶ್ರೀ ಪ್ರಶಸ್ತಿ ನೀಡುವ ಕಾರ್ಯಕ್ರಮ ಮಾಡುತ್ತದೆ ಎಂದು ತಿಳಿಸಿದರು. ಈ ವೇಳೆ ಆಯುರ್ವೇದ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವಸ್ತವ್ ನವಲೂರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಸಾಧಕ ಪತ್ರಕರ್ತರು ಹಾಗೂ ವಿವಿಧ ಮಹಿಳಾ ಮಂಡಳಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾನು ಬನಶಂಕರಿ ಕಲ್ಯಾಣ ಮಂಟಪದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು. ಆ್ಯಕ್ಚುಲಿ ನಮ್ಮದು 11 ವರ್ಷ ಆಯಿತು ಕಲ್ಯಾಣ ಮಂಟಪ ಸ್ಟಾರ್ಟ್ ಮಾಡಿ. 11 ವರ್ಷಕ್ಕೋಸ್ಕರ ನಾವು ವಿಭಿನ್ನಾಗಿ ಮಾಡ್ತಾಯಿದ್ದೇವೆ. ನಮಗೇನು ಆನಂದ ಅಂತಂದರೆ ಸಮಾಜದೊಳಗೆ ತೊಡ್ಕೊಳ್ಳೋದು ಒಂದು ಆನಂದ ಅನ್ನಿಸ್ತದೆ. ನಾನು ಹೇಳೋದಿಷ್ಟೇ, ಏನೋ ನಾವು ಮನುಷ್ಯ ಎಷ್ಟೋ ಗಳಿಸ್ತಾನೆ, ಏನೋ ಮಾಡ್ತಾನೆ, ಎಷ್ಟೋ ಇದು ಮಾಡ್ತಾನೆ, ಆದರೆ ಸಮಾಜಕ್ಕಾಗಿ ನಾವು ಮಾಡಿದರೆ ಒಂದು ಒಳ್ಳೆಯ ಅಂತ ನನ್ನ ಅಭಿಪ್ರಾಯ ಇಟ್ಕೊಂಡು
ಪ್ರತಿ ವರ್ಷ ನನ್ನ ಕೈಯಿಂದ ಏನು ಸಹಾಯ ಆಗ್ತೈತಿ, ನಮ್ಗೆ ದೇವ್ರು ಏನು ಸಹಾಯ ಕೊಟ್ಟಿರ್ತಾನೆ, ಒಂದು 100 ರೂಪಾಯಿ ಅವನು ಕೊಟ್ಟರು 25 ರೂಪಾಯಿ ನಾವು ಸಮಾಜಕ್ಕಾಗಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡವರು ನಾವು. ಹೀಗಾಗಿ ಪ್ರತಿ ವರ್ಷವೂ ನಾವು ಕಲ್ಯಾಣ ಕೆಲಸ ಮಾಡ್ತಾ ಬಂದೀವಿ. ಪ್ರತಿ ವರ್ಷ 5 ಜೋಡಿ 6 ಜೋಡಿ 4 ಜೋಡಿ 3 ಜೋಡಿ ಮಾಡ್ಕೊತ ಇರ್ತೀವಿ. ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಗುರುತಿಸಿ ಸನ್ಮಾನ ಮಾಡ್ತೀವಿ. ಮತ್ತು ಗಂಡು ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತೇವೆ, ಮಹಿಳಾ ಮಂಡಳ ಸನ್ಮಾನ ಮಾಡ್ತೇವೆ. ಒಂದು ಚಲೋ ಅಧಿಕಾರ ಒಳಗಿರುವಂಥ ಒಂದು ಸಮಾಜ ಸೇವೆ ಮಾಡಿದವರು ಅಂಥವ್ರಿಗೆ ಸನ್ಮಾನ ಮಾಡ್ತೀವಿ. ಒಂದು ಏನು ಸಮಾಜದೊಳಗೆ ನಾವು ತೊಡ್ಕೊಂಡಿದ್ದೀವಿ ಅಂತ ಬೆಳಗ್ರಿ, ಸಮಾಜದೊಳಗೆ ನಾವು ಎಷ್ಟೋ ಮಾಡಿದರೂ ನಮಗೆ ಕಡಿಮೆ ಅನ್ನಿಸ್ತದೆ. ಅದಕ್ಕೆ ನಮಗೆ ಎಷ್ಟು ಬೇಕು ಅನ್ನೋದು ಅಷ್ಟು ನಾವು ಇಟ್ಕೊಂಡು ಉಳಿದಿದ್ದನ್ನು ನಾವು ಸಮಾಜಕ್ಕಾಗಿ ಮಾಡಿದರೆ ಅದು ಸಮಾಜನೂ ಗುರುತಿಸ್ತದೆ ಮತ್ತು ನಮ್ಗೆ ದೇವರು ಮೆಸ್ತಾನ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ. ನಮ್ಮ ಕುಟುಂಬದೊಳಗೆ ಅಂತಂದ್ರೆ ಹೆಂಗಿದ್ರಿ, ನಾವು 5 ಜನ 6 ಜನ ಇದ್ದೀವಿ ನಾವು ಕುಟುಂಬದವರು. ನಾವು ಒಂದು ಏನೋ ನಾನು ಮಾಡಬೇಕಂದ್ರೆ ನನಗೆಲ್ಲ ನನ್ನ ಕುಟುಂಬದವರು ಸಾಥ್ ಕೊಡ್ತಾರೆ. ನಾವು ಯಾವುದೋ ಕೆಲಸ ಮಾಡ್ತೇವೆ ಅಂದ್ರೆ ಸಮಾಜಕ್ಕಾಗಿ ಅವ್ರ ಬೆನ್ನೆಲುಬಾಗಿ ನಿಂದಿರ್ತಾರೆ. ನಮ್ಮ ಹಿಂದಿರೋದು ಆ್ಯಕ್ಚುಲಿ ಇವಾಗ ನಮ್ಮ ಮನೆಯವರ ಪ್ರೋತ್ಸಾಹ ಭಾಳ ಇದೆ ನನಗೆ. ಅದು ಕೂಡ ಮಕ್ಕಳದಾಯಿತು ಹಳೆಯಂದ್ರದಾಯಿತು ಭಾಳ ಪ್ರೋತ್ಸಾಹ ಕೊಡ್ತಾರೆ. ಯಾವುದೋ ನಾವು ಕೆಲಸ ಮಾಡಿದರೂ ಅವರು ಸಪೋರ್ಟ್ ಕೊಡ್ತಾರೆ. ಅದ್ರಾಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರದ್ದೇ ಭಾಳ ವಿಶೇಷ ಸಪೋರ್ಟ್ ಅಂದ್ರೆ ಅವ್ರದ್ದೇ ನಮಗೆ ಹೆಚ್ಚಿಗೆ ಇರೋದು. ನಂದು ಶಿವಾನಂದ್ ಲೋಲೇನವ್ರು ಅಂತೇಳಿ ಈ ಬಲಸಂಗಿ ಕಲ್ಯಾಣ ಮಂಟಪದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅದೇನೆ. ಸರ್, ಇವತ್ತಿನ ಈ ಬನಶಂಕರಿ 11ನೇ ವಾರ್ಷಿಕೋತ್ಸವದ ಸಮಾರಂಭ ಮತ್ತು ಉಚಿತ ಮದುವೆ ಕಾರ್ಯಕ್ರಮವನ್ನು ಶ್ರೀ ಶಿವಾನಂದ್ ಲೋಲೇನವ್ರು ಸರು ತುಂಬ ಅದ್ಭುತವಾಗಿ ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ದಾರೆ. ಈಗಿನ ದಿನಗಳಲ್ಲಿ ಈಗಿನ ಸದ್ಯದ ವಾತಾವರಣದಲ್ಲಿ ಭಾಳ ಸಾಮಾಜಿಕ ಕೆಲಸಗಳನ್ನು ಮಾಡೋರು ಭಾಳ ಎಲೆಮರೆ ಕಾಯಷ್ಟಿದ್ದಾರೆ ಸರ್. ಇವತ್ತು ತುಂಬ ಅದ್ಭುತವಾಗಿ ವಿಶೇಷವಾಗಿ ಪತ್ರಕರ್ತರಿಗೂ ಸನ್ಮಾನ ಮಾಡಿದರು. ಅದು ಭಾಳ ಒಂದು ಒಳ್ಳೆಯ ಖುಷಿ. ಯಾಕಂದರೆ ಯಾವತ್ತೂ ಪತ್ರಕರ್ತರು ಕೆಲಸವನ್ನು ಮಾಡೋದು ಬೇರೆಯವ್ರನ್ನ ಪ್ರಚಾರನೇ ಮಾಡ್ತಾರೆ ಹೊರತು ಪಾಪ ಅವರನ್ನೇ ಕರೆದು ಸನ್ಮಾನ ಮಾಡಿದ್ದು ಇವತ್ತು ಭಾಳ ಒಂದು ಖುಷಿ ಸಂತೋಷದ ವಿಷಯ. ಮತ್ತು ಎಲ್ಲ ಮಹಿಳಾ ಮಂಡಳಗಳಿಗೆ ಸರ್ ಇವತ್ತು ಕರೆದು ಆ ಎಲ್ಲ ಮಹಿಳಾ ಮಂಡಳದವರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ, ಅವರು ಮಾಡಿದ ಕೆಲಸಗಳನ್ನು ಎಲೆಮರೆ ಕಾಯಾಗಿ ಉಳಿಬಾರ್ದಂಗೆ ಇವತ್ತು ಕರೆದು ಅವ್ರನ್ನ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದು ಭಾಳ ಒಂದು ಶ್ಲಾಘನೀಯ ಕೆಲಸ. ಅದೇ ರೀತಿ ಈ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಆಗಿದೆ ಸರ್. ಇವತ್ತು ಅವರು ಒಂದು ಮಾತನಾಡುವಂಥ ವಿಷಯ ಆಗಿರ್ಬೋದು, ಇವ್ರು ಕರೆದಂಥ ಕೆಲಸಗಳಾಗಿರ್ಬೋದು, ಮೇನು ಈ ಕಾರ್ಯಕ್ರಮದ ನಮ್ಮನ್ನೆಲ್ಲ ಕರೆದು ಇವತ್ತು ಕಾರ್ಯಕ್ಕೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಕಗ್ಗಣ್ಣವ್ರ ಸರ್ಗೆ ನಾವು ಭಾಳ ಅಭಿನಂದನೆಗಳು. ಅದೇ ರೀತಿ ಶಿವಾನಂದ್ ಲೋಲನವ್ರ ಸರ್ಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಭಾಳ ಅತ್ಯುತ್ತಮವಾದಂಥ ಸಾಮಾಜಿಕ ಕಾರ್ಯಕ್ರಮ, ಉಚಿತ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇವತ್ತಿನ ಈ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಿದರು. ಊಟನೂ ಅದ್ಧೂರಿಯಾಗಿತ್ತು ಸರ್, ವೆಲ್ಕಮ್ಮು ಅದ್ಧೂರಿಯಾಗಿತ್ತು. ಎಲ್ಲ ಮಹಿಳಾ ಮಣಿಗಳು ಭಾಳ ಖುಷಿಪಟ್ಟರು. ಮೇನ್ ಪತ್ರಕರ್ತರು ಭಾಳ ಎಲ್ಲ ಅಣ್ಣ ತಮ್ಮಂದಿರು ಭಾಗವಹಿಸಿದ್ರು. ನಿಜವಾಗಿ ಹೇಳಬೇಕಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಅನ್ನೋ ಬದಲಿ ಇದೆಲ್ಲ ಒಂದು ನಾವು ಒಂದು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲ ಒಂದು ಕೂಡಿದಂಥ ಒಂದು ತವರು ಮನೆಯಲ್ಲಿ ಶಿವಾನಂದ್ ಸರ್ ಲೋಲೇನವರ ನೇತೃತ್ವದಲ್ಲಿ ಅದ್ಭುತವಾದಂಥ ಅದ್ಧೂರಿ ಕಾರ್ಯಕ್ರಮ ಆಯಿತು ಸರ್. ಬನಶಂಕರಿ ದೇವಿ ನಮ್ಮೆಲ್ಲರೂ ಇದೇ ರೀತಿ ಆಶೀರ್ವದಿಸಲಿ. ಮುಂಬರುವ ದಿನಗಳಲ್ಲಿ ಲೋಲೇನವ್ರ ಸರು ಕಗ್ಗಣ್ಣವ್ರ ಸರು ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತೀನಿ ಸರ್. ಭಾಳ ಖುಷಿಯಾಗಿದೆ. ವೀಣಾ ಹಾಸ್ಮನಿ ಅಂತಾರೆ ಸರ್. ನಾನು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು, ಬೆಳಗಾವಿ ಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೇನೆ ಸರ್. ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ಶಿವಾನಂದ್ ಲೋಲೇನವ್ರ ಸರು ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿ ರವಿ ಸರ್ ಕೂಡ ಅದರಲ್ಲಿ ಭಾಗವಹಿಸಿ ಇವತ್ತು 11ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಒಂದು ಸಾಮಾಜಿಕ ವಿವಾಹ ಮಾಡಿ ಪ್ಲಸ್ ಬೇರೆ ಮಹಿಳಾ ಮಂಡಲದವರಿಗೆ ಕರೆದು ಸನ್ಮಾನ ಮಾಡಿ ಪ್ಲಸ್ ಮೀಡಿಯಾದವರಿಗೂ ಕೂಡ ಅವರು ಸನ್ಮಾನ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿವಸ 14th ಫೆಬ್ರವರಿ ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಅಂತಾರೆ. ಬಟ್ ವ್ಯಾಲೆಂಟೈನ್ಸ್ ಡೇ ಅಂದರೆ ಜನ ತಿಳ್ಕೊತಾರೆ ಬರೀ ಕಪಲ್ಸಿಗೆ ಅಂಥೇಳಿ. ಇವತ್ತಿನ ದಿವಸ ವ್ಯಾಲೆಂಟೈನ್ಸ್ ಅಂದರೆ ಎಲ್ಲ ಆ್ಯಸ್ ಅ ಫ್ಯಾಮ್ಲಿ ಎಲ್ರಿಗೂ ಒಂದು ಒಬ್ರಿಗೊಬ್ಬರು ಪ್ರೇಮದಿಂದ ಎಲ್ಲನೂ ಒಂದು ರಿಲೇಷನ್ ಇಟ್ಕೊಂಡು ಮುಂದುವರಿಯೋದು ಆ ಥರ ಕಾರ್ಯಕ್ರಮ ಆಗಿದೆ. ಸೊ ಎಲ್ರಿಗೂ ಸನ್ಮಾನ, ಎಲ್ರಿಗೂ ಗೌರವ, ಎಲ್ರಿಗೂ ಒಂದು ಮುಂದೆ ಲೈಫಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದು ಕಾರ್ಯಕ್ರಮ ಸಕ್ಸಸ್ಫುಲಿ ಆಗಿದೆ. ನಾನು ಡಾಕ್ಟರ್ ಮಾಧುರಿ ಕಬಾಡಿ ಪೂಜಾರಿ, ಧಾರವಾಡದಿಂದ. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.